ಅಂತ ಸೆಲೆಕ್ಟ್ ಮಾಡಿದ್ವಿ, ಅದನ್ನ ಡಿಸ್ಕಸ್ ಮಾಡಿದ್ವಿ. ಮೀನ್ ಮತ್ತೆ ವೇರಿಯನ್ಸ್ ಆ ಫಾರ್ಮುಲಾ ಇಟ್ಕೊಂಡು ಒಂದಷ್ಟು ಆಟ ಆಡಿದ್ವಿ, ಒಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ಮಾಡಿದ್ವಿ, ಒಂದಷ್ಟು ಅಸೈನ್ಮೆಂಟ್ ಗಳನ್ನ ಕೊಟ್ವಿ, ಅಸೈನ್ಮೆಂಟ್ಸ್ ಗಳನ್ನ ಮಾಡಿದೀರಾ, ರೈಟ್? ಥ್ಯಾಂಕ್ ಯು ಫಾರ್ ದಟ್ ಅಂಡ್ ಐ ಹೋಪ್ ಕೀಪ್ ಅಪ್ ದ ಸೇಮ್ ಮೊಮೆಂಟಮ್. ಅಂಡ್ today we'll continue the same concept, discrete probability distribution, same concept, but different variety of formulas, right? Now, today we'll discuss a problems on discrete probability distribution. Right? ಇದೇ ಹೆಡಿಂಗ್ ಅಲ್ಲೇ ನಾವು ಸುಮಾರು ಪ್ರಾಬ್ಲಮ್ ಮಾಡಿದ್ವಿ, ಬಟ್ ಸುಮಾರು 3-4 ದಿನ ಆಗಿರೋದ್ರಿಂದ ನೆನಪೋಗುತ್ತೆ, ಮರ್ತೋಗುತ್ತೆ, ರೈಟ್? ಹಾಗಾಗಿ ನಾವು ಯಾವ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ತಿದೀವಿ ಅಂತ ಹೆಡ್ಡಿಂಗ್ ಬರ್ದ್ಬಿಟ್ಟಿದೀನಿ, ಡಿಸ್ಕ್ರೀಟ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ, ರೈಟ್? ಇದ್ರ ಮೇಲೆ ನಾವು ಏನೇನೆಲ್ಲ ಪ್ರಾಬ್ಲಮ್ಸ್ ಮಾಡಿದ್ವಿ? ಮೀನ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ವೇರಿಯನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ, ರೈಟ್? ಬಟ್ ಇವತ್ತೇನ್ ಮಾಡೋಣ, ಮೀನ್ ಮತ್ತೆ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡೋಣ, ಬಟ್ ಫಾರ್ಮುಲಾದ ಒಂದು ಸ್ಮಾಲ್ ಟ್ವಿಸ್ಟ್. ಏನ್ ಆ ಫಾರ್ಮುಲಾದ ಒಂದು ಸ್ಮಾಲ್ ಟ್ವಿಸ್ಟ್ ನೋಡೋಣ, ರೈಟ್? ಹಾಗಾದ್ರೆ ಹೆಡ್ಡಿಂಗ್ ಬರ್ಕೊಳ್ಳೋಣ. ಏನ್ ಹೆಡ್ಡಿಂಗ್ ನೋಡಿ, ಫೈಂಡ್ ದ ಮೀನ್ ಅಂಡ್ ವೇರಿಯನ್ಸ್, ಫೈಂಡ್ ಮೀನ್ ಅಂಡ್ ವೇರಿಯನ್ಸ್. ನೋಡಿ, ಫೈಂಡ್ ದ ಮೀನ್ ಅಂಡ್ ವೇರಿಯನ್ಸ್. ಮೀನ್ ಅಂಡ್ ವೇರಿಯನ್ಸ್ ನನಗೆ ಬೇಕು ಯಾವಾಗ? when g of x is given. ರೈಟ್? ಇಷ್ಟೆಲ್ಲ ಸರ್ಕಸ್ ಯಾವ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರೋದು ನಾನು? ಇದನ್ನ ಮರಿಬಾರ್ದು, ಡಿಸ್ಕ್ರೀಟ್ ಪ್ರೊಬಾಬಿಲಿಟಿ ಮೇಲೆ ನಾನು ಮಾಡ್ತಾ ಇರೋದು. ಇಷ್ಟೆಲ್ಲ ಮುಗಿದ್ಮೇಲೆ ಆಮೇಲೆ ಏನ್ ಬರುತ್ತೆ? ಕಂಟಿನ್ಯೂಸ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರುತ್ತೆ, ಅದು ಬೇರೆದು. ಸೊ ನಾನು ಏನೇನೆಲ್ಲ ಡಿಸ್ಕಸ್ ಮಾಡ್ತೀನಿ ಅದು ಯಾವ ಹೆಡ್ಡಿಂಗ್ ಅಂಡರ್? ಡಿಸ್ಕ್ರೀಟ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಒಳಗಡೆ ಬರುವಂತದ್ದು, ರೈಟ್? ಹಾಗಾದ್ರೆ ಇವತ್ತೇನ್ ಡಿಸ್ಕಸ್ ಮಾಡೋಣ ಅಂದ್ರೆ, ಫೈಂಡ್ ದ ಮೀನ್ ಅಂಡ್ ವೇರಿಯನ್ಸ್ ವೆನ್ g of x is given. ಇದುವರೆಗೆ ನಾವು g of x ಅಂತ ನೋಡೇ ಇರ್ಲಿಲ್ಲ, ಬರೀ p of x, xi p of xi ಅದನ್ನ ಮಾತ್ರ ನೋಡ್ತಾ ಇದ್ವಿ. ಇವತ್ತೇನಿದೆ? ಹೊಸ ಟರ್ಮ್ ಬಂದಿದೆ, g of x. ಸರ್, g of x ಅಂದ್ರೆ ಏನು? g of x is a function, right? It is a function, right? It tells about discrete probability distribution. ಹಾಗಾದ್ರೆ ಫಾರ್ಮುಲಾ ನೋಡೋಣ. ಮಾತೆತ್ತಿರ ಫಾರ್ಮುಲಾ, ರೈಟ್? ಸ್ಟಾಟಿಸ್ಟಿಕ್ಸ್ ಅಲ್ಲಿ ಹಣೆ ಬಾರನೆ ಅದು, ಮಾತೆತ್ತಿರ ಫಾರ್ಮುಲಾ. ಫಾರ್ಮುಲಾ ನೆನ್ಪಿಟ್ಕೋಬೇಕು. ಸಬ್ಸ್ಟಿಟ್ಯೂಷನ್ ಅಷ್ಟೇನೆ, ಸಬ್ಸ್ಟಿಟ್ಯೂಷನ್ ಬಿಟ್ಟು ಬೇರೆ ಯಾವ ಬ್ರಹ್ಮ ವಿದ್ಯೆನೂ ಇಲ್ಲ. ಓಕೆ, ಫಾರ್ಮುಲಾ ಬರೆಯೋಣ. ಯಾವ್ದ್ರದ್ದು? ಮೀನ್ ಮತ್ತೆ ವೇರಿಯನ್ಸ್. ಯಾವಾಗ? when g of x is given, ರೈಟ್? ಹಾಗಾದ್ರೆ ಫಾರ್ಮುಲಾ ಬರೀತೀನಿ ನೋಡಿ. ಫಸ್ಟ್ ಒನ್ ಮೀನ್, ರೈಟ್? ಮೀನಿಂಗ್ ನಾವೇನಂತ ಕರಿತೀವಿ? ಮ್ಯೂ ಅಂತಾನು ಕರಿತೀವಿ, ಕರೆಕ್ಟಾ? ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ನಾನು ನಿಮ್ಗೆ ಹೇಳಿರ್ಲಿಲ್ಲ. ಅದಕ್ಕೆ ಹೆಸರೇನು ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಂತ ಕರಿತೀವಿ, e of x. ಎಕ್ಸ್ಪೆಕ್ಟೇಷನ್, ಮೀನ್, ಬೋತ್ ಆರ್ ಸೇಮ್, ರೈಟ್? ಗೊತ್ತಾಗ್ತಿದ್ಯಾ? ಎಕ್ಸ್ಪೆಕ್ಟೇಷನ್ ಮತ್ತೆ ಮೀನ್ ಬೋತ್ ಆರ್ ಸೇಮ್. expectation and mean both are same. What is the formula then? Formula nodi baritini, summation of x into p of x anta baritidvi alva. Eegen baribeku g of x into p of x anta baribeku, where I is ranging from 1 to n. ನೋಡಿ ಫಾರ್ಮುಲಾ, ಹಿಂದಿನ ಫಾರ್ಮುಲಾ ನೆನಪಿದ್ಯಾ ನಿಮಗೆ? ಏನಂತ ಬರ್ತಿದ್ವಿ ಹೇಳಿ? ಮೀನು ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂತ ಬರೀತಿದ್ವಿ ಅಲ್ವಾ? ಇವತ್ತೇನೋ ಜಿ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂತ ಬರೀಬೇಕು. ಪ್ರಾಬ್ಲಮ್ ಅಲ್ಲಿ ಹಾಗಾದ್ರೆ ಏನ್ ಮಾಡಿರ್ತಾನೆ ಅವನು? ಜಿ ಆಫ್ ಎಕ್ಸ್ ಕೊಟ್ಟಿರ್ತಾನೆ. ಜಿ ಆಫ್ ಎಕ್ಸ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು. ಜಿ ಆಫ್ ಎಕ್ಸ್ ಕೊಟ್ಟಿಲ್ಲ ಅಂದ್ರೆ ಎಕ್ಸ್ ಇಂಟು ಪಿ ಆಫ್ ಎಕ್ಸ್, ಏನು ಡಿಫ್ರೆನ್ಸ್ ಇಲ್ಲ. ಪ್ರಾಬ್ಲಮ್ ಕರೆಕ್ಟ್ ಆಗಿ ಓದಿ. ಜಿ ಆಫ್ ಎಕ್ಸ್ ಕೊಟ್ಟಿದಾನಾ? ಯೂಸ್ ಮಾಡಿ ಈ ಫಾರ್ಮುಲಾ. ಜಿ ಆಫ್ ಎಕ್ಸ್ ಕೊಟ್ಟಿಲ್ವಾ? ಯಾವ ಫಾರ್ಮುಲಾ? ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ದಟ್ಸ್ ಇಟ್, ರೈಟ್? ಹಾಗಾದ್ರೆ ವೇರಿಯನ್ಸ್ ಫಾರ್ಮುಲಾ ನೋಡೋಣ. ಸೊ ವೇರಿಯನ್ಸ್ ಈಕ್ವಲ್ಸ್, ವೇರಿಯನ್ಸ್ ನಾವು ಹೇಗೂ ಬರಿಬಹುದು ನೋಡಿ, ಸಿಗ್ಮಾ ಸ್ಕ್ವಯರ್ ಅಂತ ಕರಿತೀವಿ. ಸಿಗ್ಮಾ ಸ್ಕ್ವಯರ್ ಅಂದ್ರೆ ವೇರಿಯನ್ಸ್, ಇ ಆಫ್ ಎಕ್ಸ್ ಅಂದ್ರೆ ಮೀನ್, ಎಕ್ಸ್ಪೆಕ್ಟೇಷನ್ ಅಂತ ಕರಿತೀವಿ,
right? So variance sigma square equals formula nodi summation of I equals 1 to n, right? ಈಗ ಅಬ್ಸರ್ವ್ ಮಾಡಿ, ಹಳೆ ವೇರಿಯನ್ಸ್ ಫಾರ್ಮುಲಾ ಏನಿತ್ತು ಹೇಳಿ, xi ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್ ಅಂತ ಇತ್ತಲ್ವಾ, ಇಲ್ಲಿ ಎಕ್ಸ್ ಜಾಗದಲ್ಲಿ ಏನ್ ಬರುತ್ತೆ, ಜಿ ಆಫ್ ಎಕ್ಸ್ ಬರುತ್ತೆ ಅಷ್ಟೇ. ಜಿ ಆಫ್ ಎಕ್ಸ್ ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್. ನೋಡಿ ಹಿಂದಿನ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳಿ, ಏನಿತ್ತು, xi ಮೈನಸ್ ಮ್ಯೂ ಇತ್ತಲ್ವಾ, ಎಕ್ಸ್ ಜಾಗದಲ್ಲಿ ಏನಾಕಿ ಜಿ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್. This is the variance formula. ನೋಡಿ ಹಿಂದಿನ ಫಾರ್ಮುಲಾ ತರನೇ ಇದೆ ಅಲ್ವಾ, ಏನು ಡಿಫರೆನ್ಸ್ ಇಲ್ಲ. ಏನ್ ಡಿಫರೆನ್ಸ್ ಅಲ್ಲಿ, ಎಕ್ಸ್ ಜಾಗದಲ್ಲಿ ಜಿ ಆಫ್ ಎಕ್ಸ್ ಇದೆ ಅಷ್ಟೇನೆ. ಇಲ್ಲೂ ಅಷ್ಟೇ, ಎಕ್ಸ್ ಜಾಗದಲ್ಲಿ ಜಿ ಆಫ್ ಎಕ್ಸ್ ಇದೆ ಹಿಂದಿನ ಫಾರ್ಮುಲಾಗೆ ಕಂಪೇರ್ ಮಾಡ್ಕೊಂಡ್ರೆ, ರೈಟ್? ಸೊ ಹೆಂಗ್ ನೆನ್ಪಿಡ್ಕೋಬಹುದು ಹಾಗಾದ್ರೆ, ಎಕ್ಸ್ ಜಾಗದಲ್ಲಿ ಜಿ ಆಫ್ ಎಕ್ಸ್ ಹಾಕಿ, ಜಿ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ವೇರಿಯನ್ಸ್ ಬಂದ್ರೆ ಜಿ ಆಫ್ ಎಕ್ಸ್ ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್. ನಾವು ರಿಮೆಂಬರ್ ದ ಸ್ಟೂಡೆಂಟ್ಸ್, ಯಾವಾಗ ಪ್ರಾಬ್ಲಮ್ ಅಲ್ಲಿ ಜಿ ಆಫ್ ಎಕ್ಸ್ ಕೊಟ್ಟಿರ್ತಾನೆ ಅವಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಫಾರ್ಮುಲಾನ ಕರೆಕ್ಟ್ ಆಗಿ ಓದ್ಬೇಕು. ಯಾವ್ದು ಕೊಟ್ಟಿದ್ದಾನೆ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನ ಪ್ರಾಬ್ಲಮ್ ಅಲ್ಲಿ, ಇದನ್ನ ಯೂಸ್ ಮಾಡಿ. ಜಿ ಆಫ್ ಎಕ್ಸ್ ಕೊಟ್ಟಿಲ್ವಾ, ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ಇಲ್ಲೂ ಅಷ್ಟೇ, ಜಿ ಆಫ್ ಎಕ್ಸ್ ಕೊಟ್ಟಿಲ್ವಾ, ಎಕ್ಸ್ ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್. ಕ್ಲಿಯರ್? ದಟ್ಸ್ ಇಟ್. ಸೊ ದಿಸ್ ಇಸ್ ದ ಫಾರ್ಮುಲಾ. ನೆನ್ಪಿಟ್ಕೋತೀರಾ? ಇದ್ರ ಮೇಲೆ ಪ್ರಾಬ್ಲಮ್ ಮಾಡೋಣ. ಹಾಗಾದ್ರೆ ಹೆಡ್ಡಿಂಗ್ ಏನಂತ, ಫೈಂಡ್ ಮೀನ್ ಅಂಡ್ ವೇರಿಯನ್ಸ್ ವೆನ್ ಜಿ ಆಫ್ ಎಕ್ಸ್ ಇಸ್ ಗಿವನ್. ಜಿ ಆಫ್ ಎಕ್ಸ್ ಅನ್ನ ಕೊಟ್ಟಾಗ ಯಾವ ರೀತಿ ಮೀನ್ ಮತ್ತೆ ವೇರಿಯನ್ಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ. ಹಿಂದಿನ ಫಾರ್ಮುಲಾಗೆ ಕಂಪೇರ್ ಮಾಡ್ಕೊಂಡ್ರೆ ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು, ಜಿ ಆಫ್ ಎಕ್ಸ್ ಹಾಕ್ಬೇಕು. ಇಲ್ಲೂ ಅಷ್ಟೇ, ಎಕ್ಸ್ ಜಾಗದಲ್ಲಿ ಜಿ ಆಫ್ ಎಕ್ಸ್, ಮತ್ತೇನು ಡಿಫರೆನ್ಸ್ ಇಲ್ಲ. ಬರ್ಕೋತೀರಾ? ಸೊ ಮೀನ್ ಮತ್ತೆ ವೇರಿಯನ್ಸ್. ಮೀನಿಗೆ ಇನ್ನೊಂದು ಹೆಸರಿದೆ, ಏನಿದೆ, ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್. Write down the formula. Put a heading, find mean and variance when g of x is given. What is P of x here? P nothing but probability. Right? Heading maribardu. Find the mean and variance when g of x is given. Okay. Now we'll do some problems using these formulas. Okay. Now first problem. So first problem, take down the first problem. Calculate variance of g of x equals 2x plus 3 where x is a random variable, the probability distribution is given below. The probability distribution is given below. Probability distribution ಅಂದ ತಕ್ಷಣ ನಮ್ಮ ತಲೆಗೆ ಏನ್ ಬರಬೇಕು, ಮೊದಲನೇ ಕಾಲಂ xi, ಎರಡನೇ ಕಾಲಂ p of x. xi ಮತ್ತೆ p of xi ನ ಎರಡೂ ಕೂಡಿದ್ರೆ ನಾವೇನಂತ ಕರಿತೀವಿ, probability distribution ಅಂತ ಕರಿತೀವಿ. ರೈಟ್? ಹಾಗಾದ್ರೆ ಟೇಬಲ್ ಬರೆಯೋಣ. ಟೇಬಲ್ ಅವನೇ ಕೊಟ್ಟಿದ್ದಾನೆ. ರೈಟ್? ಸೊ ಟೇಬಲ್ ನೋಡಿ, x
0 1 2 3, right? So this is p of x. ಎಲ್ಲಾ ಪ್ರಾಬ್ಲಮ್ ಇದೆ ಹಣೆ ಬರಲ್ಲ, x p of x ಕೊಟ್ಟಿರ್ತಾನೆ. ಸೊ ಮೊದಲನೇದು 1/4, p of 0 is 1/4, p of 1 is 1/8, p of 2 is 1/2, p of 3 is 1/8. That's it. Right? Repeat a problem. So observe the problem here. Calculate variance. ಏನ್ ಸರ್ ವೇರಿಯನ್ಸ್ ಕೇಳಿದಿರ, ಮೀನ್ ಎಲ್ಲೋಯ್ತು? ಫಸ್ಟ್ ಮೀನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೇನೆ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಸಾಧ್ಯ ಅಲ್ವಾ? ನಿಮಗೆ ಗೊತ್ತಿದೆ, ಇದುವರೆಗೆ ಮಾಡಿದಿರ ನೀವು. ಮ್ಯೂ ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಸಾಧ್ಯ. ಅದು ಅಂಡರ್ಸ್ಟುಡ್. ಅದು ನೀವು ಮೀನ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಲೇಬೇಕು. ಕ್ಯಾಲ್ಕುಲೇಟ್ ವೇರಿಯನ್ಸ್ ಆಫ್ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ. ಇದು ಟ್ವಿಸ್ಟ್ ಪ್ರಾಬ್ಲಮ್ ಅಲ್ಲಿ. ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ ಅವನು. ಅವಾಗ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ಬೇಕು ನೋಡಿ, ರೈಟ್? ವೇರ್ ಎಕ್ಸ್ ಇಸ್ ಎ ರ್ಯಾಂಡಮ್ ವೇರಿಯಬಲ್, probability distribution is given below. ಇದಕ್ಕೆ ನಾವು probability distribution ಅಂತ ಕರೀತೀವಿ. probability distribution ಕೊಟ್ಟಿದ್ದಾನೆ. ಹಾಗಾದ್ರೆ ನೀವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಮೀನ್ ಮತ್ತೆ ವೇರಿಯನ್ಸ್ ಅನ್ನ, ಮೀನ್ ಅಂತ ಕೊಟ್ಟಿಲ್ಲ, ಅಂಡರ್ಸ್ಟುಡ್, ಅದು ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ರೈಟ್? ಹಾಗಾದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಜಿ ಆಫ್ ಎಕ್ಸ್ ಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಜಿ ಆಫ್ ಎಕ್ಸ್ ಕೊಟ್ಟಿಲ್ಲ ಅಂದ್ರೆ ಯಾವ ಫಾರ್ಮುಲಾ? ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ. ಜಿ ಆಫ್ ಎಕ್ಸ್ ಕೊಟ್ಟಿದ್ರೆ ಜಿ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್. Okay, now formula, right? Finding mean. ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಫಾರ್ಮುಲಾ ಗೊತ್ತಿದೆ ಅಲ್ವಾ? ಏನ್ ಫಾರ್ಮುಲಾ? ಮೀನ್ ಮ್ಯೂ ವ್ಯಾಲ್ಯೂ, ಕರೆಕ್ಟ್? ಮ್ಯೂ ಯಾವಾಗ? ಜಿ ಆಫ್ ಎಕ್ಸ್ ಕೊಟ್ಟಾಗ ಅಂತ. ಹೆದರ್ಕೋಬೇಡಿ, ಏನ್ ಸರ್ ಕೆಳಗಡೆ ಜಿ ಆಫ್ ಎಕ್ಸ್ ಬರ್ದಿದ್ರ ಅಂದ್ರೆ ಮ್ಯೂ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಯಾವಾಗ? ಜಿ ಆಫ್ ಎಕ್ಸ್ ಕೊಟ್ಟಾಗ ಅಂತ ಅರ್ಥ. ಈಕ್ವಲ್ಸ್ ಫಾರ್ಮುಲಾ ಸಮ್ಮೇಷನ್ ಆಫ್ ಐ ಈಕ್ವಲ್ಸ್ 1 to n, right? ಜಿ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ಇದೆ ಅಲ್ವಾ ಫಾರ್ಮುಲಾ? Right? So this is the formula for finding mean when g of x is given. Okay, now next, mu equals summation. ಇಲ್ಲಿ i value equals 1 ಅಂತ ಬರಿಬಾರದು. ಎಲ್ಲಿಂದ ಶುರುವಾಗಿದೆ ನೋಡಿ? x value 0 ಇಂದ ಅಲ್ವಾ? ಸೊ i value 0 to 3 ಅಂತ ಬರ್ತದೆ, ರೈಟ್? ಕರೆಕ್ಟ್ ಆಗಿ ನೋಡಿ, i value ಎಲ್ಲಿಂದ ಶುರುವಾಗಿದೆ? 0 ಇಂದ 3 ತನಕ, ರೈಟ್? ನೆಕ್ಸ್ಟ್ ಸಮ್ಮೇಷನ್ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನಲ್ವಾ? ಎಷ್ಟಿದೆ ನೋಡಿ ಜಿ ಆಫ್ ಎಕ್ಸ್? 2x + 3. ಜಿ ಆಫ್ ಎಕ್ಸ್ ಅವನೇ ಕೊಟ್ಟಿದ್ದಾನಲ್ವಾ? ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ಪಿ ಆಫ್ ಎಕ್ಸ್ ಹಾಗೆ ಬರ್ಕೊಳ್ಳಿ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಪಿ ಆಫ್ ಎಕ್ಸ್ ಅಂದ್ರೆ ಈ ವ್ಯಾಲ್ಯೂಸ್ ನಾವು ಪಿ ಆಫ್ ಎಕ್ಸ್ ಅಂತ ಕರಿತೀವಿ. ಓಕೆ, ಫೈನ್. ಈಗ ನೋಡಿ, ಕರೆಕ್ಟ್ ಆಗಿ ಗಮನಿಸಬೇಕು, ಸಬ್ಸ್ಟಿಟ್ಯೂಷನ್ ಪಾರ್ಟ್ ನೋಡಿ. ಯಾಕೆ ನಾನು ಐ ವ್ಯಾಲ್ಯೂ 0 to 3 ಬರ್ದೆ? ಇಲ್ಲಿ ನೋಡಿ 0 ಇಂದ 3 ತನಕ ಇದೆ ಅಲ್ವಾ? ಸೊ ಹಾಗಾಗಿ ಐ ವ್ಯಾಲ್ಯೂ 0 to 3. ನೆಕ್ಸ್ಟ್ ನೋಡಿ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಇಲ್ಲಿ ಐ ಬರಿಬೇಡಿ, ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಅಲ್ವಾ ಇಲ್ಲಿ ರೇಂಜಿಂಗ್ ಫ್ರಮ್ 0 to 3. ಎಕ್ಸ್ ವ್ಯಾಲ್ಯೂ ರೇಂಜಿಂಗ್ ಫ್ರಮ್ 0 to 3. ಓಕೆ, ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ಗೆ ಏನ್ ಹಾಕಿ? 0 ಹಾಕಿ, ಇಲ್ಲೂ 0 ಹಾಕಿ. ನೆಕ್ಸ್ಟ್ ಪ್ಲಸ್ ಎಕ್ಸ್ ಗೆ ಇಲ್ಲಿ ಹಾಕಿ 1 ಹಾಕಿ, ಇಲ್ಲೂ 1 ಹಾಕಿ. ಪ್ಲಸ್ ಎಕ್ಸ್ 2 ಹಾಕ್ಬೇಕು, ಇಲ್ಲೂ ಹಾಕ್ಬೇಕು. ಪ್ಲಸ್ ಎಕ್ಸ್ 3 ಹಾಕಿ, ಇಲ್ಲೂ ಹಾಕಿ. ಪ್ಲಸ್ ಸಿಂಪ್ಲಿಫೈ ಮಾಡಿ, ಮೀನ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ ನೋಡಿ. ಸಮ್ಮೇಷನ್ ಹಾಕ್ಬಾರ್ದು, ಮತ್ತೆ ಸಬ್ಸ್ಟಿಟ್ಯೂಷನ್ ಟೈಮ್ ಅಲ್ಲಿ ಸಮ್ಮೇಷನ್ ಹಾಕ್ಬಾರ್ದು. ಓಕೆ, ಈಗ ಶುರು ಮಾಡೋಣ. 2 ಇಂಟು ಎಕ್ಸ್ ವ್ಯಾಲ್ಯೂ ಏನಪ್ಪ? ಫಸ್ಟ್ ಗೆ 0 ತಾನೆ, ಇದು ಪ್ಲಸ್ 3. ಓಕೆ, ಇಂಟು ಪಿ ಆಫ್ 0 ಅಲ್ವಾ? ಎಕ್ಸ್ ವ್ಯಾಲ್ಯೂ 0 ತಾನೆ,
ಸೊ ಪಿ ಆಫ್ ಪ್ಲಸ್ ಹಾಕ್ಬೇಕು. ಪ್ಲಸ್ ಯಾಕೆ? ಸಮ್ಮೇಶನ್ ಇದೆ ಅಲ್ವಾ. ಈಗ ಮತ್ತೇನ್ ಮಾಡ್ಬೇಕು? ಇದಕ್ಕೆ 1 ಹಾಕ್ಬೇಕು. ನೋಡೋಣ. ಪ್ಲಸ್ 2 into 1 ನೋಡಿ 2 into 1 plus 3 into p of 1 plus ನೆಕ್ಸ್ಟ್ ಏನ್ ಹಾಕ್ಬೇಕು? 0 ಆಯ್ತು, 1 ಆಯ್ತು, ಈಗ 2 ಹಾಕೋಣ. 2 into 2 plus 3 into p of 2 ರೈಟ್. ಪ್ಲಸ್ ಈಗ ಏನ್ ಮಾಡ್ಬೇಕು? x ಗೆ 3 ಹಾಕ್ಬೇಕು. ಲಾಸ್ಟ್ ಅಲ್ವಾ ನೋಡಿ, 3 ಲಾಸ್ಟ್. ಸೊ ಇದಿಷ್ಟಕ್ಕೂ ಏನ್ ಹಾಕೋಣ? 3 ಹಾಕೋಣವಾ? ಏನ್ ಬರುತ್ತೆ ನೋಡಿ? 2 into 3 plus 3 into p of 3. ಕರೆಕ್ಟಾ? ಸಬ್ಸ್ಟಿಟ್ಯೂಷನ್ ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ. ರೈಟ್. ಫಸ್ಟ್ ಗೆ ಏನ್ ಮಾಡ್ಬೇಕು? ಈ ಈಕ್ವೇಶನ್ ಗೆ x ಜಾಗದಲ್ಲಿ 0 ಹಾಕ್ಬೇಕು. ನೋಡಿ 0 ಇಂದ ಶುರುವಾಗಿದೆ ಅಲ್ವಾ. ನೋಡಿ 0 ಇಂದ ಶುರುವಾಗಿದೆ ಅಲ್ವಾ. ಸೊ 0 ಹಾಕ್ಬೇಕು. ಅಷ್ಟಕ್ಕೂ 0 ಹಾಕ್ಬೇಕು. ಪ್ಲಸ್ ನೆಕ್ಸ್ಟ್ ಇದೇ ಈಕ್ವೇಶನ್ ಗೆ ಏನ್ ಮಾಡ್ಬೇಕು? x ಗೆ 1 ಹಾಕ್ಬೇಕು. ನೋಡಿ x ಗೆ 1 ಪ್ಲಸ್ ಇದೇ ಈಕ್ವೇಶನ್ ಗೆ ಏನ್ ಹಾಕ್ಬೇಕು? x ಗೆ 2 ಹಾಕ್ಬೇಕು. ಅವಾಗ ಏನಾಗುತ್ತೆ? 2 into 2 plus 3 p of 2 ಪ್ಲಸ್ ಮತ್ತೆ ಇದೇ ಈಕ್ವೇಶನ್ ಗೆ ಏನ್ ಮಾಡ್ಬೇಕು? 3 ಹಾಕ್ಬೇಕು. 3 ಹಾಕಿದ್ರೆ ಏನ್ ಬರುತ್ತೆ? 2 into 3 ರೈಟ್ ಪ್ಲಸ್ 3 into ಕರೆಕ್ಟಾ? ಈಗ ಏನ್ ಮಾಡೋಣ? ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗೋಣ. ರೈಟ್. ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಫಸ್ಟ್. ನೋಡಿ ಇಲ್ಲಿ ನೋಡಿ 2 into 0 is 0 plus 3 into 3 3. ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. 2 into 0 0 3 into p of 0 ಅಂದ್ರೆ ಯಾವ ವ್ಯಾಲ್ಯೂ? p of 0 ಅಂದ್ರೆ 1/4. 3 into 1/4 ಪ್ಲಸ್ ನೆಕ್ಸ್ಟ್ ಇದಕ್ಕೆ ಬರ್ತೀನಿ ನೋಡಿ. 2 into 1 2 plus 3 5 into p of 1 ಅಂದ್ರೆ ಏನು? p of 1 ಅಂದ್ರೆ 1/8 ಪ್ಲಸ್ ಇಲ್ಲಿಗೆ ಬನ್ನಿ ನೋಡಿ, ನನ್ನ ಕೈ ಬೆರಳು ಗಮನಿಸಿ. 2 into 2 4 plus 3 7 ರೈಟ್. 7 into p of 2 ಅಂದ್ರೆ ಏನು? p of 2 ಅಂದ್ರೆ 1/2 ಪ್ಲಸ್ ನನ್ನ ಕೈ ಬೆರಳು ಗಮನಿಸಿ. ನೆಕ್ಸ್ಟ್ ರೈಟ್ 2 2s are 4 plus 3 ನೆಕ್ಸ್ಟ್ ಪ್ಲಸ್ 2 3s are 6 plus 3 9 9 into p of 3 ಅಂದ್ರೆ ಏನು? 1/8 ಕರೆಕ್ಟ್. ಸಿಂಪಲ್ ಇದೆ ಅಲ್ವಾ. ರೈಟ್. ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಇಂದ ಹೇಳ್ತೀನಿ, ಕ್ವಿಕ್ ಆಗಿ ಹೇಳ್ತೀನಿ, ಕರೆಕ್ಟ್ ಅಬ್ಸರ್ವ್ ಮಾಡಿ. ಈ ಈಕ್ವೇಶನ್ ಗೆ ಏನ್ ಮಾಡಿ? ಫಸ್ಟ್ ಎಕ್ಸ್ ವ್ಯಾಲ್ಯೂ 0 ಹಾಕಿ, ಮುಗೀತಾ? ಪ್ಲಸ್ ಮತ್ತೆ ಎಕ್ಸ್ ವ್ಯಾಲ್ಯೂ 1 ಹಾಕಿ ಇದಕ್ಕೆ, ಈ ಈಕ್ವೇಶನ್ ಫುಲ್. ಪ್ಲಸ್ ಎಕ್ಸ್ ವ್ಯಾಲ್ಯೂ 2 ಹಾಕಿ ಇದಿಷ್ಟಕ್ಕೂ, ಮತ್ತೆ ಎಕ್ಸ್ ವ್ಯಾಲ್ಯೂ 3 ಹಾಕಿ. ಯಾಕೆ 3 ಗೆ ನಿಲ್ಲಿಸ್ಬೇಕು? ನೋಡಿ 0 to 3 ಕೊಟ್ಟಿದಾನಲ್ವಾ, 3 ಗೆ ನಿಲ್ಲಿಸ್ಬೇಕು. ರೈಟ್. ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಹಾಗಾಗಿ ಇದನ್ನ ರಬ್ ಮಾಡ್ಲಾ? ನೋಡಿ ಇದನ್ನ ರಬ್ ಮಾಡ್ಕೋತಾ ಇದ್ದೀನಿ. ರೈಟ್. ಈಗ ನೋಡಿ 3/4 ಆಯ್ತಲ್ವಾ ಇದು? 3/4 5/8 ಪ್ಲಸ್ 7/2 ಪ್ಲಸ್ 9/8 ಕರೆಕ್ಟ್. ನೆಕ್ಸ್ಟ್ LCM ತೆಗೆಯೋಣ. 4 8 2 8 ಇದೆ. LCM ಏನಾಗುತ್ತೆ? 8 ಅಲ್ವಾ. ಯಾವುದು ಜಾಸ್ತಿ ಇದೆಯೋ ಅದೇ LCM ಆಗಿರುತ್ತೆ. ರೈಟ್. ಸೊ 8 ಅಲ್ವಾ. ರೈಟ್. 8 LCM. 4 2s are 8 3 2s are 6 plus 8 1s are 8 1 5s are 5 plus 2 4s are 8 7 4s are 28 8 1s are 8 1 9s are 9. ರೈಟ್. ಎಷ್ಟು ಬರುತ್ತೆ ನೋಡಿ? 6 plus 5 it is 48 ಆಗುತ್ತೆ. ರೈಟ್. 48/8 ಆಗುತ್ತೆ ನೋಡಿ. 6 plus 5 plus 28 plus 9 is 48. 48/8. So we will get
6. So mu value when g of x is given, its value is 6. Okay. ಸೊ ಇಲ್ಲಿ ನೀವು ಒಂದನ್ನು ಗಮನಿಸಬೇಕು ಸ್ಟೂಡೆಂಟ್ಸ್, ಪಿ ಆಫ್ ಎಕ್ಸ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಮೊದಲಿಗೆ ಪಿ ಆಫ್ 0 ಹಾಕು, ಆಮೇಲೆ ಪಿ ಆಫ್ 1 ಹಾಕು, ಆಮೇಲೆ ಪಿ ಆಫ್ 2, ಆಮೇಲೆ ಪಿ ಆಫ್ 3. 3ನೇ ಲಾಸ್ಟ್ ಅಲ್ವಾ? ಪಿ ಆಫ್ 0 ಅಂದ್ರೇನು? ಮೊದಲನೇ ವ್ಯಾಲ್ಯೂ ಟೇಬಲ್ ಅಲ್ಲಿ. ಪಿ ಆಫ್ 1 ಅಂದ್ರೆ ಎರಡನೇ ವ್ಯಾಲ್ಯೂ ಟೇಬಲ್ ಅಲ್ಲಿ. ಸಬ್ಸ್ಟಿಟ್ಯೂಷನ್ ತುಂಬಾ ಕೇರ್ಫುಲ್ ಆಗಿರಿ, ರೈಟ್? ನೋಡಿ 2 into 0, x ಗೆ 0 ಹಾಕಿ. ನೋಡಿ x ಗೆ 0 ಹಾಕಿದ್ದೀನಲ್ವಾ? ನೆಕ್ಸ್ಟ್ ಏನ್ ಮಾಡಿ, x ಗೆ 1 ಹಾಕಿ, x ಗೆ 1 ಹಾಕಿ, ಪ್ಲಸ್ ಮತ್ತೆ x ಗೆ 2, ಇಲ್ಲಿ x ಗೆ 3 ಹಾಕಿದ್ದೀನಿ. So mu value is 6. Remember the mu value because it is required to calculate variance. Variance na calculate ಮಾಡಕ್ ಬೇಕಲ್ವಾ ಮೀ? 8 is a LCM here. 8 is an LCM. Right? 2 into 0, 0 plus 3, 3 into P of 0. P of 0 is 1 by 4. Plus 2 into 1, 2 plus 3, 5. 5 into P of 1 value is 1 by 8. Now next part is find the variance. Find variance. Right? Variance na calculate ಮಾಡೋಣ. Variance ಯಾವಾಗ ಕ್ಯಾಲ್ಕುಲೇಟ್ ಮಾಡಬಹುದು ನಾವು? ಮೀನ್ ವ್ಯಾಲ್ಯೂ ಕೊಟ್ಟಾಗ ಅಲ್ವಾ? ಮೀನ್ ವ್ಯಾಲ್ಯೂ ಸಿಕ್ಕಾಗ. ಮೀನ್ ವ್ಯಾಲ್ಯೂ ಏನಿದೆ? mu is 6 ಅಲ್ವಾ? ನೆನ್ಪಿಟ್ಕೊಳ್ಳಿ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಕ್ ಬೇಕಾಗತ್ತೆ. ರೈಟ್? ಫಾರ್ಮುಲಾ ಬರೆಯೋಣ. ವೇರಿಯನ್ಸ್ ಫಾರ್ಮುಲಾ. Variance can also be written as sigma square. Right? Variance na ಏನಂತ ಬರೀಬಹುದು? Sigma square ಅಂತಾನೂ ಬರೀಬಹುದು ಅಲ್ವಾ? Variance can also be written as sigma square. Variance equals summation. Right? What is the formula? X ಜಾಗದಲ್ಲಿ g of x ಅಲ್ವಾ? G of x minus mu whole square into P of x. It is a formula of variance when G of x is given. Okay, substitute ಮಾಡಿರಾಯ್ತು ಅಷ್ಟೇ, ಮತ್ತೇನಿಲ್ಲ. mu value ಎಷ್ಟಿದೆ? 6 ಇದೆ ಅಲ್ವಾ? ನೆನ್ಪಿಟ್ಕೊಳ್ಳಿ. Right? Now start the substitution. Summation remove ಮಾಡಬೇಕು substitute ಮಾಡೋ ಟೈಮ್ ಅಲ್ಲಿ. Right? G of x ಕೊಟ್ಟಿದಾನಲ್ವಾ? ಎಷ್ಟಿದೆ G of x? 2x plus 3 ಅಲ್ವಾ? ನೋಡಿ ಪ್ರಾಬ್ಲಮ್ ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. G of x ಅವನೇ ಕೊಟ್ಟಿದ್ದಾನೆ. G of x is 2x plus. Okay? Minus mu ಎಷ್ಟಪ್ಪ? 6 whole square. Right? Into P of x ಹಾಗೆ ಬರ್ಕೊಳ್ಳಿ. Summation of x is ranging from what?
0 to 3 ಅಲ್ವಾ? ಟೇಬಲ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಟೇಬಲ್ ನೋಡಿ ಮೇಲ್ಗಡೆ ಎಕ್ಸ್ ವ್ಯಾಲ್ಯೂ ನೋಡಿ ಎಲ್ಲಿಂದ ರೇಂಜ್ ಆಗಿದೆ ನೋಡಿ ಟೇಬಲ್ ವ್ಯಾಲ್ಯೂ 0 to 3 ಅಲ್ವಾ? ರೈಟ್. ಈಗ ಏನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ನೋಡಿ ಎಕ್ಸ್ ಏನ್ ಹಾಕಿ 0 ಹಾಕಿ, ಇಲ್ಲೂ 0 ಹಾಕಿ, ಪ್ಲಸ್ ಎಕ್ಸ್ 1 ಹಾಕಿ, ಇಲ್ಲೂ ಹಾಕಿ, ಇಲ್ಲೂ ಹಾಕಿ, ಪ್ಲಸ್ ಎಕ್ಸ್ 2 ಹಾಕಿ, ಇಲ್ಲೂ ಹಾಕಿ, ಇಲ್ಲೂ ಹಾಕಿ, ಆ ತರ ಬರೀತಾ ಹೋಗಿ. ರೈಟ್. ಈಗ ಸಮ್ಮೇಶನ್ ರಿಮೂವ್ ಮಾಡ್ತೀನಿ ನೋಡಿ. 2 into ಎಕ್ಸ್ ವ್ಯಾಲ್ಯೂ ಹಾಕೋಣ 0 ಪ್ಲಸ್ 3 ಮೈನಸ್ 6 ಹೋಲ್ ಸ್ಕ್ವೇರ್. ಹೋಲ್ ಸ್ಕ್ವೇರ್ ಕರೆಕ್ಟ್ ಆಗಿ ಬರೀಬೇಕು ನೋಡಿ. 2 into 0 ಪ್ಲಸ್ 3 ಮೈನಸ್ 6 ಹೋಲ್ ಸ್ಕ್ವೇರ್ ಇಂಟು ಪಿ ಆಫ್ 0 ಅಲ್ವಾ? ಫಸ್ಟ್ ಎಕ್ಸ್ 0 ಹಾಕ್ಬೇಕು ತಾನೆ, ಪ್ಲಸ್ ಈಗ ಎಕ್ಸ್ ಏನ್ ಮಾಡೋಣ 1 ಹಾಕೋಣವಾ? ಓಕೆ. 2 into 1 plus 3 minus 6 whole square into p of 1, right? Plus next ಈಗ x 2 ಹಾಕೋಣವಾ? 2 into 2 plus 3 minus 6 whole square into p of 2, right? Plus ಈಗ ಏನ್ ಮಾಡೋಣ, ಎಕ್ಸ್ ಗೆ 3 ಹಾಕೋಣವಾ? ಲಾಸ್ಟ್ ವ್ಯಾಲ್ಯೂ 2 into 3 plus 3 minus 6 whole square into p of 3. ಸಿಂಪಲ್ ಇದೆ ನೋಡಿ. ಏನ್ ಮಾಡ್ಕೊಂಡೆ ನಾನು, ಎಕ್ಸ್ 0 ಹಾಕ್ತಾ ಬಂದೆ, 0 ಹಾಕಿದೆ, ಇದಿಷ್ಟಕ್ಕೂ 0 ಹಾಕಿದೆ, ಪ್ಲಸ್ ಹಾಕಿದೆ, ಆಮೇಲೆ ಏನ್ ಮಾಡಿದೆ, ಇದೇ ಎಕ್ಸ್ ಗೆ 1 ಹಾಕಿದೀನಿ ನೋಡಿ. ನೆಕ್ಸ್ಟ್ ಪ್ಲಸ್ ಎಕ್ಸ್ ಗೆ 2 ಹಾಕ್ಬೇಕು, ಪ್ಲಸ್ ಎಕ್ಸ್ ಗೆ ಏನ್ ಹಾಕ್ಬೇಕು 3. ಓಕೆ. ಈಗ ಸಿಂಪ್ಲಿಫೈ ಮಾಡೋಣವಾ? ಅಬ್ಸರ್ವ್ ಮಾಡಿ. 2 into 0 is 0 plus 3, correct? 3 minus 6, 6 minus 3 is minus 3, right? Minus 3 whole square. Correct ಆಗಿ ನೋಡಿ. 2 into 0 0, 3 minus 6 is minus 3 whole square into p of 0 ಅಂದ್ರೆ ಏನು, ಟೇಬಲ್ ನೋಡಿ ಗೊತ್ತಾಗುತ್ತೆ. p of 0 ವ್ಯಾಲ್ಯೂ ಏನಿದೆ ನೋಡಿ, ಟೇಬಲ್ ವ್ಯಾಲ್ಯೂ, ರೈಟ್? p of 0 is 1/4 ಅಲ್ವಾ? ಪ್ಲಸ್ ಕರೆಕ್ಟ್ ಆಗಿ ನೋಡಿ, 2 into 0 0, 3 minus 6 minus 3 whole square into p of 0 value is 1/4 plus 2 into 1 2, 2 plus 3 5, 5 minus 6 is minus 1 whole square into what is p of 1 value? p of 1 value is 1/8. ನೋಡಿ ನಿಮ್ಮ ಟೇಬಲ್ ನೋಡಿ ಗೊತ್ತಾಗುತ್ತೆ. p of 1 value is 1/8 plus next 2 into 2 4, 4 plus 3, right? 2 into 2 4, 4 plus 3 7, 7 minus 6 is 1, 1 square into what is p of 2 value? p of 2 value is 1/2 plus ಈಗ ಇದಕ್ಕೆ ಬನ್ನಿ. 2 into 3 6, 6 plus 3 9, 9 minus 6 is 3, 3 whole square into p of 3 ಅಂದ್ರೆ ಎಷ್ಟು, ಟೇಬಲ್ ನೋಡಿ, p of 3 value is 1/8. ಕರೆಕ್ಟಾ? ರೈಟ್. ಕರೆಕ್ಟಾ ನೋಡಿ ಸ್ಟೂಡೆಂಟ್ಸ್. p of 0 ವ್ಯಾಲ್ಯೂ ಅಂದ್ರೆ ನೋಡಿ ಎಷ್ಟು, 1/4. ಟೇಬಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. p of 0 ಅಂದ್ರೆ 1/4. ಓಕೆ. ಪ್ಲಸ್ p of 1 ಅಂದ್ರೆ ಎಷ್ಟು ನೋಡಿ, p of 1 ಅಂದ್ರೆ 1/8. ಟೇಬಲ್ ನೋಡಿ ಗೊತ್ತಾಗುತ್ತೆ. ಪ್ಲಸ್ ರೈಟ್. p of 2 ಅಂದ್ರೆ 1/2 ಪ್ಲಸ್ p of 3 ಅಂದ್ರೆ 1/8. ಓಕೆ. ಇಲ್ಲಿ ನೋಡಿ 2 into 0 0, 0 plus 3 3, 3 minus 6 is minus 3. Next 2 into 1 2, 2 plus 3 5, 5 minus 6 is minus 1 whole square into 2 into 2 4, 4 plus 3 7, 7 minus 6 is 1.
2 3s are 6. 6 plus 3 9. 9 minus 6 is 3. Okay. Simplify ಮಾಡೋಣ ನೋಡಿ. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನ್ ಬರುತ್ತೆ ನೋಡೋಣ. So minus 3 square is 9 by 4 ಅಲ್ವಾ? ನೋಡಿ minus 3 square is 9 by 4 plus 1 by 8 minus 1 square ಅಂದ್ರೆ ಏನು 1 ಅಲ್ವಾ? So 1 by 8 plus 1 by 2 plus 3 square ಅಂದ್ರೆ 9 9 by 8 ಸಿಂಪ್ಲಿಫೈ ಮಾಡಿದೀನಿ ನೋಡ್ಕೊಳ್ಳಿ. minus 3 square ಅಂದ್ರೆ 9 minus 1 square ಅಂದ್ರೆ plus 1 by 8 plus 1 ಅಂದ್ರೆ 1 by 2 3 square ಅಂದ್ರೆ 9 by 8. ಮೇಲ್ ಬರಿತಾ ಇದೀನಿ ನೋಡಿ. ಸಿಂಪ್ಲಿಫೈ ಮಾಡೋಣ. 4 8 2 8 LCM ಏನು is 8 ಅಲ್ವಾ? Right? 4 8 2 8 LCM is 8. 4 2s are 8. 9 2s are 18 plus 8 1s are 8. 1 1s are 1 plus 2 4s are 8. 4 1s are 4 plus 8 1s are 8. 1 9s are. ಇದರ LCM ತೆಗಿತಾ ಇದೀನಿ ನೋಡಿ. 4 8 2 8 LCM is 8. Now 18 plus 1 19, 19 plus 9 28, 28 plus 4 32 by 8. So what is the value? 4 is the variance. Right? Just substitution ಅಷ್ಟೇನೆ ಇವ್ರೆ, ಮತ್ತೆ ಏನು ಇಲ್ಲ. ಫಾರ್ಮುಲಾ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ರೈಟ್? ಟೇಬಲ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ರೇಂಜ್ ಆಗಿದೆ ನೋಡ್ಕೊಳ್ಳಿ. ಟೇಬಲ್ ಅಲ್ಲಿ ಎಕ್ಸ್ ವ್ಯಾಲ್ಯೂ 0 to 3 ಅಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇನೆ. ಫಸ್ಟ್ ಏನ್ ಮಾಡಿ, ಎಕ್ಸ್ ಜಾಗದಲ್ಲಿ 0 ಹಾಕಿ ಹೋಲ್ ಇಕ್ವೇಶನ್ ಗೆ ಪ್ಲಸ್, ಮತ್ತೆ ಅದೇ ಇಕ್ವೇಶನ್ ಎಕ್ಸ್ ಗೆ ಏನ್ ಮಾಡಿ 1 ಹಾಕಿ, ಮತ್ತೆ ಅದೇ ಹೋಲ್ ಇಕ್ವೇಶನ್ ಎಕ್ಸ್ ಗೆ 2 ಹಾಕಿ, ಅದೇ ಹೋಲ್ ಇಕ್ವೇಶನ್ ಎಕ್ಸ್ ಗೆ 3 ಸಬ್ಸ್ಟಿಟ್ಯೂಟ್ ಮಾಡಿ. ರೈಟ್? ಪಿ ಆಫ್ 0 ಅಂದ್ರೆ ಟೇಬಲಿನ ಮೊದಲನೇ ವ್ಯಾಲ್ಯೂ, ಪಿ ಆಫ್ 1 ಅಂದ್ರೆ ಟೇಬಲಿನ ಎರಡನೇ ವ್ಯಾಲ್ಯೂ, ಪಿ ಆಫ್ 3 ಅಂದ್ರೆ ಟೇಬಲಿನ ಮೂರನೇ ವ್ಯಾಲ್ಯೂ. ಸಬ್ಸ್ಟಿಟ್ಯೂಷನ್ ಅಷ್ಟೇ, ಮತ್ತೆ ಏನು ಇಲ್ಲ ಇಲ್ಲಿ. ಸಿಂಪ್ಲಿಫಿಕೇಶನ್ ಗೊತ್ತಾಗ್ಬೇಕು ನೋಡಿ. ಲಾಸ್ಟ್ ನೋಡಿ 4 8 2 8 ನ LCM ಏನಾಗುತ್ತೆ 8 ಆಗುತ್ತೆ. So I'm running out of the time. I will send you the link. Please be joined. Don't leave. Okay? ಸ್ವಲ್ಪನಾರು ಅರ್ಥ ಆಗುತ್ತೆ ಅಂತ, ನಾವೆಲ್ಲದನ್ನು ಅರ್ಥ ಮಾಡಿಸ್ತೀವಿ ಅಂತ ಹೋಗಲ್ಲ. ಸ್ವಲ್ಪನಾರು ಗೊತ್ತಾಗುತ್ತೆ. ರೈಟ್? ಆಮೇಲೆ ನೀವೇ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ಮಿಸ್ ಮಾಡಬೇಡಿ ಕ್ಲಾಸಸ್. ನೆಕ್ಸ್ಟ್ ಕ್ಲಾಸ್. ಅಂಡ್ ಒನ್ ಮೋರ್ ಥಿಂಗ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತಗೊಂಡಿದ್ದೀರಾ? ಫಸ್ಟ್ ತಗೊಳ್ಳಿ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಮಸ್ಟ್ ಬೇಕೇ ಬೇಕಾಗತ್ತೆ ನೆಕ್ಸ್ಟ್ ಕ್ಲಾಸಸ್ ಗೆ. ಸೊ ವೇರಿಯನ್ಸ್ ವ್ಯಾಲ್ಯೂ ಇಸ್ final variance value is 4. ನೋಡಿ mu value 6 ಅಲ್ವಾ? ಸಬ್ಸ್ಟಿಟ್ಯೂಟ್ ಮಾಡಿದೀನಿ ನೋಡಿ. mu value 6. g of x ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನಲ್ವಾ ಟೇಬಲ್ ಅಲ್ಲಿ 2x plus 3. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. p of x ಹಂಗೆ ಇಟ್ಕೊಳ್ಳಿ. ಆಮೇಲೆ ಏನ್ ಮಾಡಿ, x ಗೆ 0 ಹಾಕಿ, ಆಮೇಲೆ x ಗೆ 1 ಹಾಕಿ ಇದೇ ಈಕ್ವೇಶನ್ ಗೆ, ಮತ್ತೆ x ಗೆ 2 ಹಾಕಿ, x ಗೆ 3 ಹಾಕಿ. So I'm running out of the time. Variance value is 4. So I will send you the link again. Please be joined.